ಬಿಸಿಲಿನ ಝಳ ಹೆಚ್ಚಾದ ಕಾರಣ ಸ್ವಲ್ಪ ಹೊಸದಾಗಿ ಫ್ಯಾನ್ಗಳು ತಂದು ಫಿಟ್ ಮಾಡಿದ್ವಿ. ಹಳೆ ಫ್ಯಾನ್ ಒಂದಿತ್ತು, ಅದ್ರ ಜೊತೆಗೆ ಇನ್ನೆರಡು ಒಂದು ಹೊಸ ಫ್ಯಾನ್ ತಂದು ಫಿಟ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಬಟ್ ಅದು ಯಾಕೋ ತುಂಬಾ ಬಾಯಿ ಬಿಡ್ತಾಯಿದ್ವಿ ಹೀಟಿಗೆ, ಹಾಗಾಗಿ ಅದೊಂದು ಸ್ವಲ್ಪ ಫ್ಯಾನ್ ಫಿಟ್ ಮಾಡಿದ್ವಿ. ಜೊತೆಗೆ ಸ್ವಲ್ಪ ಅದು ಏನಿದೆ ಕೂದಲುಗಳು ಏನಿದ್ದಾವೆ ಮೇಲೆ ಮತ್ತು ಉಣ್ಣೆ ಎಲ್ಲ ತೆಗಿಬೇಕು ಅಂತೇಳಿ ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಿ. ಎಲ್ಲ ಕ್ಲೀನ್ ಶೇವ್ ಆಗಿಬಿಟ್ಟಿದೆ, ನೀಟಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ನಾನು ಏನಿದೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ ನೋಡುವ. ಯಾವ ಬ್ರೀಡ್ ಇವು? ಯಾವ ಕುರಿ ಸರ್? ನಾರ್ಮಲ್ ಸರ್, ಇಲ್ಲ ಬೇಕಂದ್ರೆ ಹಿರಿಯೂರು ಸರ್. ಅಲ್ಲಿ ಹೆಂಗೆ ಪಟ್ಟಾತು ಸರ್? ಈ ಕಡೆಯಿಂದ ಕರ್ಕೊಂಡು ಹೋಗಿದ್ವಿ ಸರ್. ಇಲ್ಲಿ ಅಂಗಡಿ ಅವರು ಕಟಿಂಗ್ ಮಾಡ್ತಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿದ್ವಿ. 2-3 ಕಡೆ ಹೋದ್ವಿ ಸರ್, ಇಡ್ಲಿ ಇಲ್ಲ ಕೊನೆಗಂತ. ಇದು ನೀಲಿ ನಾಲಿಗೆ ವ್ಯಾಕ್ಸಿನೇಷನ್ ಸ್ನೇಹಿತರೆ. ಇದು ವೈದ್ಯರೇ ಬಂದು ಅದನ್ನು ವ್ಯಾಕ್ಸಿನೇಷನ್ ಮಾಡ್ತಿದ್ದಾರೆ. ಹಾಸ್ಪಿಟಲ್ಗಳಲ್ಲಿ ಆಲ್ಮೋಸ್ಟ್ ಫ್ರೀ ಇರುತ್ತೆ, ಈ ವ್ಯಾಕ್ಸಿನ್ ಬಳಸ್ಬೋದು. ಏನಾಗೋದಿಲ್ಲ. ಅವಕ್ಕೇನಾದ್ರಪ್ಪ ಅಂದ್ರೆ ಏನೇ ಫೋನ್ ಮಾಡು, ಮಾತ್ರೆ ತಂದು ಹಾಕ್ಬೇಕು. ಒಂದು 2 ದಿನಕ್ಕೆ 1 ದಿನಕ್ಕೆ ನಾವು ಕರೆಕ್ಟಾಗಿ ಮಾಡ್ಕೊಳ್ರಿ. ಮತ್ತು ಮಾಡ್ದಕ್ಕೆ ಮಾಡಕ್ಕೆ ಹೋಗ್ಬಾರ್ದು. ಅಂದಾಗೆ ನಮ್ಮ ಕುರಿ ಶೆಡ್ಗೆ ಸಂಬಂಧಪಟ್ಟಂತೆ ಎಲ್ಲವಕ್ಕೂ ಕ್ಲೀನ್ ಶೇವ್ ಆಗಿದ್ದಾವೆ ಕುರಿಗಳು. ಹೆಚ್ಚು ಕೂದಲು ರೋಮಗಳು ಏನಿದ್ವು ಮೇಲೆ ಉಣ್ಣೆ ಅವನ್ನೆಲ್ಲವೂ ಕೂಡ ಕ್ಲೀನ್ ಮಾಡಿಸಿದ್ವಿ. ಜೊತೆಗೆ ಅಣ್ಣವರೊಬ್ಬರು 1-2-3 ನನಗೆ ಕಾಮೆಂಟ್ ಮಾಡಿದರು. ಏನಪ್ಪ ಅಂತ ಹೇಳಿದ್ರೆ, ಅಣ್ಣ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ರಿ, ನೀಲಿ ನಾಲಿಗೆದು ಅದು ಈಗ ಮಾಡಿಸ್ಬೇಕು ಈ ಟೈಮು ಅಂತ. ಖಂಡಿತ ನೀವು ಹೇಳಿದಂತಲೇ ಕೂಡ ವೈದ್ಯರನ್ನು ಕರೆ ಕಳಿಸಿ ಒಂದು ವ್ಯಾಕ್ಸಿನೇಷನ್ ಮಾಡಿಸಿದ್ದೀವಿ. ಇವೆಲ್ಲ ಮಾಹಿತಿ ನಿಮ್ಮಿಂದ, ಯಾಕಂದ್ರೆ ನಿಮ್ಮಿಂದನೂ ಕಲಿಯೋದು ತುಂಬ ಇದೆ. ಸುಮಾರು ಮಾಹಿತಿನ ಹಂಚ್ಕೋತಾ ಇದ್ದೀರಿ, ಇದು ಖುಷಿ ಇದೆ. ವೈದ್ಯರನ್ನು ಕೇಳಿದ್ವಿ ಇದು ಬ್ಲೂ ಟಂಗ್ ಮಾಡಿಸೋದು ಹೇಗೆ ಏನು ಅಂತ. ನಾವೇ ಬಂದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದಾರೆ. ಬಂದು ಎಲ್ಲ ಕುರಿಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತಿದ್ದಾರೆ. ಒಂದು ಮರಿಗೆ ಕಿವಿ ಸ್ವಲ್ಪ ದಪ್ಪ ಆಗಿತ್ತು, ಅಂದರೆ ಹೊಡೆದಾಡ್ಕೊಂಡು ನೋವು ಮಾಡ್ಕೊಂಡಿತ್ತು, ಹಾಗಾಗಿ ಅದಕ್ಕೊಂದು ಮಾಡಿಸಿಲ್ಲ. ಜ್ವರ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಅದಕ್ಕೆ ಮಾಡಿಸ್ಬೇಕು. ಇನ್ನುಳಿದಂತೆ ಎಲ್ಲ ಕುರಿಗಳಿಗೆ ನೋಡ್ತಾ ಇದ್ದೀರಲ್ಲ ಮಾಡಿಸಿದ್ದೀವಿ. ಎಲ್ಲ ಇಂಜೆಕ್ಷನ್ ಆಗಿದೆ. ಇದು 1 ವರ್ಷಕ್ಕೆ 1 ಸತಿ ಮಾಡಿಸೋವಂಥ ವ್ಯಾಕ್ಸಿನ್ ಅಂತ ಅಂದಿದ್ದಾರೆ. ಈಗ ಅದನ್ನು ಮಾಡಿಸಿದ ನಂತರ ಮತ್ತೆ ಮಾಡಿಸೋ ಅವಶ್ಯಕತೆ ಇಲ್ಲ ಅಂಥೇಳಿ, ಮತ್ತು ನೆಕ್ಸ್ಟ್ ವರ್ಷನೇ ಅಂಥೇಳಿ. ಬಟ್ ಅದರೊಳಗೆ ಕುರಿಗಳು ಆಲ್ಮೋಸ್ಟ್ ಸೇಲ್ ಆಗುತ್ತೆ ಮರಿಗಳು. ಆದರೆ ಮುಂಜಾಗ್ರತಾ ಕ್ರಮ ಅನ್ನೋಂತ ಹೇಳಿದ್ರಲ್ಲ ತಪ್ಪಾಗಲಾರ್ದು. ಒಂದು ವ್ಯಾಕ್ಸಿನ್ ಮಾಡಿಸಿದ ಮೊದಲನೇ ದಿನ ತುಂಬ ಮಂಕಾಗಿರ್ತವೆ, 1-2 ದಿನ ಹೆದರೋ ಅವಶ್ಯಕತೆ ಇಲ್ಲ ಅಂದರು. ಆದರೂ ಕೂಡ ಜ್ವರ ಏನಾದ್ರು ಕಾಣಿಸ್ಕೊಂಡ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೀವೇ ಯಾವುದೇ ರೀತಿ ಇಂಜೆಕ್ಷನ್ ಮಾಡೋದು ಹೋಗಬೇಡಿ, ನಾವು ಬರ್ತೀವಿ ಬೇಕಾದರೆ ಅಂತ. ಎಮರ್ಜೆನ್ಸಿ ಏನಾದ್ರು ಇದ್ರಾಗ ಟ್ಯಾಬ್ಲೆಟ್ಸ್ ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಟ್ಯಾಬ್ಲೆಟ್ಸ್ ಅವೆಲ್ಲ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ವೈದ್ಯರ ಸಲಹೆಯನ್ನು ಪಡಿಬೇಕು. ಆಮೇಲೆ ಇದಕ್ಕೆಲ್ಲ ಏನು ಅಂದರೆ ನನಗೆ ಖುಷಿಯಾದ ವಿಚಾರ, ಸುಮಾರು ಕೂಡ ಬ್ರೀಡರ್ಸು, ಕುರಿ ಸಾಕಾಣಿಕೆ ಮಾಡ್ತಿರೋರು, ಹೈಟೆಕ್ ಆಗಿ ಶೆಡ್ ಮಾಡಿರೋರು ಎಲ್ಲರೂ ಕೂಡ ನನಗೆ ಕಾಮೆಂಟ್ ಮಾಡಿ ಮಾಹಿತಿ ಕೊಡ್ತಿರೋದು. ನಾವು ಕೂಡ ಈಗ ಆರಂಭ ಮಾಡಿದ್ದೀವಿ. ಯಾಕಂದರೆ ನಿಮ್ಮ ಬೆಂಬಲ ಸಲಹೆಗಳು ಇದ್ರೇ ಮಾತ್ರ, ಯಾಕಂದರೆ ಒಬ್ರಿಗೊಬ್ರು ಆದ್ರೇ ಇವೆಲ್ಲ ಕೆಲಸಗಳು. ಹಾಗಾಗಿ ನಿಮ್ಮ ಸಲಹೆ ಕೂಡ ನಾನು ತಗೊಳ್ತೀನಿ. ಈ ಸಂದರ್ಭದಲ್ಲಿ ಅತ್ಯಂತ ನೀಡಿರೋಂಥ ಮಾಹಿತಿಯನ್ನು ಕೊಡ್ತಾಯಿದ್ದೀರಿ. ಆಮೇಲೆ ಗುಡ್ಡಿ ಆಡ್ತಾ ಇದ್ದರೆ ಜಾಸ್ತಿ ಅಗಲ ಆಗಿದೆ ವಿಡ್ತು, ಹಾಗಾಗಿ ಅದನ್ನು ಸ್ವಲ್ಪ ವಿಡ್ತು ಕಡಿಮೆ ಮಾಡಿಕೊಡ್ರಿ ಅಗಲ ಅಂತ ಅಂದರು. ಅದನ್ನು ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಇವೆಲ್ಲ ಅಪ್ಡೇಟ್ ಮಾಡ್ತೀವಿ. ಅದಷ್ಟು ಈಗ ತಾನೇ ವ್ಯಾಕ್ಸಿನೇಷನ್ ಆಗಿರೋ ಕಾರಣ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾವೆ. ರೆಸ್ಟ್ ಮಾಡಲಿ. ಡಿವರ್ಮಿಂಗ್ ಬೆಳಿಗ್ಗೆ ಖಾಲಿ ಹೊಟ್ಟೆ ಹಾಕಬೇಕು. ಹಾಂ ಸರ್. ಬೆಳಿಗ್ಗೆ ಕೊಟ್ಟ ಮೇಲೆ ಫುಡ್ ಕೊಡಬಾರ್ದು ಸರ್? 4 ಗಂಟೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಹಾಕಿ ಒಂದು 2 ಗಂಟೆ ಫುಡ್ಡನ್ನು ಕೊಡಕ್ಕೆ ಹೋಗ್ಬೇಡ್ರಿ. ಇದನ್ನ ಹಾಕಿದ ಮೇಲೆ ಮತ್ತೆ ಒಂದು ತಿಂಗಳು ಬಿಟ್ಟು ರಿಪೀಟ್ ಮಾಡಿ ಸರಿ ಮಾಡಿರಿ. ಇದನ್ನೇ ಸರ್? ಹಾಂ ಸರ್, ಇದನ್ನೇ ರಿಪೀಟ್ ಮಾಡಿರಿ. ಇನ್ನೇ ಸರಿ ಹಾಕ್ಬೇಕು 1 ತಿಂಗಳು ಬಿಟ್ಟು. ಬಾಯಲ್ಲಿ 2 ಮೇಲೆ ಕೊಡೋದು ಸರ್? ಇದು ಜಾಸ್ತಿ ಆಗ್ತದೆ. ಹಾಂ ಸರ್. 10 kg ಒಂದೇ ಮೇಲೆ. ಹಾಂ ಸರ್. ನಿಮ್ಮ 20 kg ಇಲ್ಲ? ಇಲ್ಲ ಸರ್, ಅವರೇಜ್ ಒಂದು 10 ಮರಿ ಇದ್ದಾವೆ, 10-15 ಮರಿ 20 kg ಬರ್ತವೆ. 15 kg ಬರ್ತಾವ? ಹಾಂ ಸರ್. 1-1.5 ಲಾಸ್ಟ್. ಹಾಂ ಸರ್. ಮತ್ತು 5 ml ಜಾಸ್ತಿ ಆಗ್ತದೆ. 1.5 ml.
ಇದ್ರ ಪ್ರಕಾರ ಹಾಂ ಸರ್ 10 kg 1 ml, ನೀವು 15 kg ಅಂದರೆ 1.5 ml. ಹಾಂ ಸರ್ ಸುಮ್ಮನೆ ಬಿಡ ಒಂದು 2 ml ಎಕ್ಸ್ಟ್ರಾ ಅಂತ ಇಲ್ಲ ಇಲ್ಲ ಹಾಕಿ ಹೇಳಿಬಿಟ್ಟು ಅದು ಮನಸ್ಕೊಬೇಡ್ರಿ. ಇಲ್ಲ ಇಲ್ಲ 1.5 ml ಲಾಸ್ಟ್, ಸರಿ. ಸಣ್ಣವಕ್ಕೆ ಅರ್ಧ ml. ಹಾಂ ಸರ್ ಈಗ ಸೀದಾವಲ್ಲ ಸರ್ ನಾವು ಹಾಂ ಅಷ್ಟೇ. ಸರ್ ಇದು ಅರ್ಲಿ ಮಾರ್ನಿಂಗ್ ಕೊಡ್ಬೇಕಲ್ಲ ಸರ್? ಬೆಳಿಗ್ಗೆ ಹಾಂ ಸರ್. ಖಾಲಿ ಹೊಟ್ಟೆ ಹಾಕಿ ಹಾಂ ಸರ್ ಒಂದು 2 ಗಂಟೆಗೆ ಏನು ಕೊಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಫುಡ್ಡು ಏನು ಕೊಡ್ಕೊಂಡ್ಬಿಡ್ರಿ. ಸರ್ ಇದು ಇದು ಎಲ್ಲ ಚರ್ಮ ಉಣ್ಣೆ ಹಾಂ ಸರ್ ಚರ್ಮ ಕಾಯಿ ಇರ್ತಾವಲ್ಲ, ಹಾಂ ಸರ್ ಎಲ್ಲ ಕಚ್ಚಿ ಕಚ್ಚಿ ಆಗಿರ್ತಾವಲ್ಲ, ಅದು ಮಾಡೋದು ಇವೆಲ್ಲ ನೀವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ಸರ್ ನಾನು ಮಾಡೋದು ಸರ್. ಅದೇ ಸರ್ ಜೊತೆಗೆ ಅದಕ್ಕೆಲ್ಲ ತಗೊಂಡು ಇಟ್ಕೊಂಡಿದ್ದೆ. ಎಲ್ಲದವೇ ಮೇಚನಕ್ಕೆ, ಹಸವಾಲಕ್ಕೆ, ಜ್ವರಕ್ಕೆ, ಕಾಲುವಿಗೆ ಹಾಂ ಸರ್ ಮತ್ತೆ ಇಲ್ಲ ಸರ್ ಇಷ್ಟೇ ಸರ್. ಇದೆ ಟ್ಯಾಬ್ಲೆಟ್ಸ್ ಇದೆ.